ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸಾರಿ, ತುಂಬ ದಿನದಿಂದ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರಲಿಲ್ಲ. ತುಂಬ ದಿನ ಆದಮೇಲೆ ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಜೈನರ ಪಂಚಕೂಟ ಬಸದಿ ಬಗ್ಗೆ ಹೇಳ್ತಾ ಇದ್ದೀನಿ. ಇದು ಮಂಡ್ಯ ಜಿಲ್ಲೆಯ ಕಂಬದಹಳ್ಳಿ ಎಂಬ ಊರಿನಲ್ಲಿದೆ. ಈ ಊರಿಗೆ ಹಿಂದೆ ಕಂಬಾಪುರಿ ಅಂತ ಕೂಡ ಹೆಸರಿತ್ತಂತೆ. ಇಲ್ಲಿಗೆ ಹೋಗಲಿಕ್ಕೆ ಶ್ರಾವಣಬೆಳಗೊಳದಿಂದ 18 ಕಿಲೋಮೀಟರ್ಸ್ ಆಗುತ್ತೆ ಹಾಗೂ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನಿಂದ 16 ಕಿಲೋಮೀಟರ್ ಆಗುತ್ತೆ. ಈ ಪಂಚಕೂಟ ಬಸದಿಯನ್ನು ದ್ರಾವಿಡ ಶೈಲಿಯಲ್ಲಿ ಗಂಗರು 10ನೇ ಶತಮಾನದಲ್ಲಿ ಕಟ್ಟಿದ್ದಾರೆ. ಇದು 2ನೇ ಸಲ ಬಂದಿರೋದು. ಫಸ್ಟ್ ಟೈಮ್ ಬಂದಾಗ ಇಲ್ಲಿ ಬಸದಿ ಓಪನ್ ಮಾಡಿ ತೋರಿಸೋದಕ್ಕೆ ಯಾರು ಕೂಡ ಇರಲಿಲ್ಲ. ಬಟ್ ಈ ಸಲ ಬಂದಾಗ ಇಲ್ಲಿ ನಮಗೆ ನೋಡೋದಕ್ಕೆ ಅನುಕೂಲ ಮಾಡಿಕೊಟ್ರು. ಇಲ್ಲಿ ಒಟ್ಟು 5 ಬಸದಿಗಳಿದೆ. 3 ಬಸದಿ ಒಂದೇ ಕಡೆ ಇದೆ, ಇನ್ನು 2 ಬಸದಿ ಸೆಪ್ರೇಟ್ ಆಗಿದೆ. ಈ 3 ಬಸದಿಗಳಲ್ಲಿ ಆದಿನಾಥ, ನೇಮಿನಾಥ, ಶಾಂತಿನಾಥ ಎಂಬುವರನ್ನು ಪೂಜಿಸ್ತಾರೆ. ನಾವು ಮೊದಲು ಹೋಗಿದ್ದು ಶ್ರೀ ಶಾಂತಿನಾಥ ಭಗವಾನ್. ನಂತರ ನಾವು ಹೋಗಿದ್ದು ಶ್ರೀ ಚಂದ್ರಪ್ರಭು ಬಸದಿ. ಶಾಂತಿನಾಥ ಅವ್ರ ಬಸದಿ ಎದುರುಗಡೆನೆ ಈ ಬಸದಿ ಕೂಡ ಇದೆ. ಇಲ್ಲಿ ಅಷ್ಟದಿಕ್ಪಾಲಕರ ಕೆತ್ತನೆಗಳನ್ನ ನೋಡಿ ಎಷ್ಟು ನೀಟಾಗಿ ಕೆತ್ತಿದ್ದಾರೆ ಅಂತ. ನಂತರ ಈ 3ನೇ ಬಸದಿಯಲ್ಲಿ ನೇಮಿನಾಥ್ ಭಗವಾನರನ್ನು ಪೂಜಿಸ್ತಾರಂತ. ಮತ್ತು ಇಲ್ಲಿನ ಜೈನ ಗುರುಗಳು ಹುಡುಗರಿಗೆ ವಿದ್ಯಾರ್ಥಿ ನಿಲಯವನ್ನು ಕೂಡ ನಡೆಸ್ತಾ ಇದ್ದಾರೆ. ಅಲ್ಲಿನ ವಿದ್ಯಾರ್ಥಿಗಳಿಗೆ ಪ್ರತಿನಿತ್ಯ ಬೆಳಗ್ಗಿನ ಸಮಯದಲ್ಲಿ ಶ್ಲೋಕಗಳನ್ನ ಹೇಳ್ಕೊಡ್ತಾರಂತೆ. ಮತ್ತು ಇಲ್ಲಿನ ಪೂಜೆ ವೈಶಿಷ್ಟ್ಯತೆ ನೋಡಿ, ಯಾವುದೇ ರೀತಿಯ ಹೂವು ಆಗಲಿ ಪೂಜೆ ಸಾಮಾನುಗಳಾಗಲಿ ಯಾವುದೂ ಇಲ್ಲ. ಆದರೆ ಪ್ರತಿನಿತ್ಯ ಜೈನ ಗುರುಗಳು ಬಂದು ಇಲ್ಲಿ ಪೂಜೆ ಸಲ್ಲಿಸಿ ಹೋಗ್ತಾರಂತೆ. ಮತ್ತು ಇಲ್ಲಿ ನೀವು ನೋಡ್ಬೋದು ಎಷ್ಟೋ ವಿಗ್ರಹಗಳು ಹಾಳಾಗಿದೆ. ಈಗ ಇದನ್ನು ಸಂರಕ್ಷಿಸಲಾಗ್ತಾ ಇದೆ. ಮತ್ತು ಇಲ್ಲಿನ ಪ್ರತಿಯೊಂದು ಗೋಡೆ ಮೇಲೂ ಸಿಂಹ ಮತ್ತು ಆನೆಯ ಕೆತ್ತನೆ ಇದೆ. ಅಲ್ಲಿ 3 ಬಸದಿಗಳು ಒಟ್ಟಿಗೆ ಇದೆ ಮತ್ತು ಇನ್ನೆರಡು ಬಸದಿಗಳು ಸೆಪರೇಟ್ ಆಗಿದೆ. ಸೊ ಆ 2 ಬಸದಿಗಳಲ್ಲಿ ಇದು ಕೂಡ. ಈ ಬಸದಿಯಲ್ಲಿ ನೋಡಿ ಒಂದಷ್ಟು ಗೋಡೆ ಬಿದ್ದು ಹೋಗಿದೆ ಅನಿಸುತ್ತೆ. ಸೊ ಅದನ್ನು ಸೆಪ್ರೇಟಾಗಿ ಕಟ್ಟಿದ್ದಾರೆ ಆರ್ಕೋಲಾಜಿ ಡಿಪಾರ್ಟ್ಮೆಂಟ್ ಅವರು. ಮತ್ತು ಇಲ್ಲಿನ ಕೆತ್ತನೆಗಳಂತೂ ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ. ನಂತರ ನೀವಿಲ್ಲಿ ನೋಡ್ಬೋದು ಗೊಮ್ಮಟೇಶ್ವರನ ವಿಗ್ರಹ ಕೂಡ ಇದೆ. ಇದನ್ನು ಕೇವಲ ಯಾವುದಾದ್ರೂ ಫಂಕ್ಷನ್ಸ್ ಅಂತ ಇದ್ದಾಗ ಮಾತ್ರ ಓಪನ್ ಮಾಡ್ತಾರಂತೆ. ಆ್ಯಂಡ್ ನೀವೇನಾದರೂ ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡ್ತಾಯಿದ್ರೆ ಇದು ಬೆಸ್ಟ್ ಪ್ಲೇಸ್. ಆ್ಯಂಡ್ ಮಕ್ಕಳಿಗೆ ಒಂದು ಒಳ್ಳೆ ಪ್ಲೇಸ್ ತೋರಿಸ್ದಂಗೆ ಆಗುತ್ತೆ. ಆ್ಯಂಡ್ ಇವ್ರದ್ದೇ ಇನ್ನೂ ಒಂದು ಟೆಂಪಲ್ ಕನ್ಸ್ಟ್ರಕ್ಷನ್ ಕೂಡ ನಡೀತಾ ಇದೆ. ಆ್ಯಂಡ್ ಇಲ್ಲಿ ಇನ್ನೊಂದು ಪವರ್ಫುಲ್ ಆಂಜನೇಯ ಟೆಂಪಲ್ ಕೂಡ ಇದೆ. ಬೆಟ್ಟ ಹತ್ಕೊಂಡು ಹೋಗಬೇಕು, ತುಂಬ ಚೆನ್ನಾಗಿದೆ. ಆಂಜನೇಯ ಬೆಟ್ಟದ ಮೇಲೆ ಗ್ರೀನರಿ ವ್ಯೂ ಅಂತೂ ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ. ಸೊ ಒಂದ್ಸಲ ಎಲ್ಲರೂ ಹೋಗಿ ಬನ್ನಿ. ಮತ್ತೆ ಸಿಗ್ತೀನಿ ಆಯಿತಾ.